ಮಾವ ಏನಾಗಿದ್ದು ನಾನು ನೋಡ್ತೀನಿ ಅಕ್ಕ ಈ ಕರ್ಮ ಅವಳು ನೋಡ್ತಾಳೆ ಅಂತ ಕಡೆ ಅಷ್ಟೇ ನಮ್ಮ ಅತ್ತೆ ನಾ ಬಸ್ಸಲ್ಲೆಲ್ಲ ಹೋದಾಗ ನೀವು ಯೂಟ್ಯೂಬಲ್ಲಿ ಬರ್ತಿರಲ್ವ ಅಂತ ಕೇಳ್ತಿದ್ರಂತೆ ನಮ್ಮ ಅತ್ತೆ ಹೇಳ್ತೆ ಸರಿ ನಾನು ಅಳಿಯ ಮಾಡ್ತಿದ್ದ ಅದಕ್ಕೆ ಅಂತ ಹೇಳ್ದೆ ಗೈಸ್ ನನ್ನ ಕಂಡ ಎದ್ರಕೋಂಗ್ ಮಾಡ್ಬಿಟ್ಟು ಅಜೀಬ್ ಬೇಡ ಮುದ್ಕುಂದ್ ಪುರ್ದವನೆ ಅಂಗಡಿಲ್ ಸಾಲ ರೇಷನ್ ಅಂಗಡಿಲ್ ಸಾಲ ಕಟ್ಟಿಂಗ್ ಶಾಪಲ್ ಸಾಲ ಸೈಕಲ್ ಶಾಪಲ್ ಸಾಲ ಈ ಜೀವನವೆಲ್ಲ ಸಾಲಮಯ ಆಗೋಗದಲ್ಲೋ ಅಂತಾರಲ್ಲ. ಈ ಮಗುಗೆ ಹಾಲು ಕೊಡ್ತಿರೋದು ಇನ್ನೂ ತುಟಿಲ್ ಆರೇ ಇಲ್ಲ, ಆಗ್ಲೇ ಅಟ್ಟಿಂದ ಈಚೆಗೆ ಬಂದೆ. ಸತ್ಯ ಈಗ ನಮ್ಮ ಹಾಲು ಕೊಡಿಸ್ತಿದ್ದೆ ಈಚೆ ಕೊಡೋದು ನಿಪ್ಪಲ್ಲಲ್ಲಿ ಕೊಟ್ಟಿದ್ದ ಹಾಕ್ಬಿಟ್ಟು ಹಾಲು ಕುಡಿತಿದ್ದೆ ಅವ ನಂಗೆ ಬೇಡ ಅನ್ಬಿಟ್ಟು ಇಟ್ಬಿಟ್ಟು ಓಡ್ ಬಂದಿದ್ದೆ. ಹೌದು ಪ್ಯಾಂಪಸ್ ತಂದ್ಬಿಟ್ಟು ಹಾಕಬಿಡ್ತಾರೆ ಕುರ್ಗಳು ಹೊಡುತ್ತಾನೆ ತಲಾ ಸಾವಿರಕ್ಕೆ ಯಾಕೆ ಕುರ್ಗಳು ಸಿಗ್ತಿಲ್ಲ ಕದರ್ಸೋಣ. ಸಾರಿ ಎಲ್ಲ ನೀನ್ ಇಲ್ಲಿ ಕೂತವನೆ ಅನ್ಬಿಟ್ಟು ಅತ್ತಾಗೆ ತಿರ್ಕೊಂಡು ನಿನಗೆ ಹಂಗೆ ಸಾಕಾಗೋದ ನೋಡ್ಕೊಂಡಾರು. ಅಯ್ಯೋ ಬ್ಯಾಕ್ ಆಯ್ತಾ ಅಂತ ಗೊತ್ತಿರ ಬ್ಯಾಕ್ ಇನ್ಸೂರೆನ್ಸ್ ಮಾಡ್ಕೊಡೋನೆ. ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗೈಸ್ ಏನೋ ಬ್ಯಾಂಕಲ್ಲಿ ಕೆಲಸ ಆಯ್ತು ಅಂತ ಅದಕ್ಕೆ ದರ್ಶನನಿಬ್ರು ಗೈಸ್ ಈಗ ಅವನು ನಾನಿಬ್ರು ಹೊರಟ್ವಿ ಮನೆಯಿಂದ. ಬನ್ನಿ ಆಗಿಲ್ಲ ಅಂದ್ರೆ ಹೋಯ್ತೀವಿ ಅಂತ ಬ್ಯಾಂಕ್ ಹತ್ರ ಇದೆಯಾ ಬಂದ್ವಿ. ನಾನಿಬ್ರು ಒಂದು ಬ್ಯಾಂಕ್ ಒಳಗಡೆ ಕೆಲಸ ಮಾಡಿಸ್ತಾ ಇದ್ದೇನೆ. ಇಲ್ಲೇ ಇದ್ದೀನಿ ಗೈಸ್. ಬಂದೂರಿಂದ ಅಣ್ಣ ರೆಡಿಯಾಗಿ ಮಂಡ್ಯಕ್ಕೆ ಹೋಗ್ತಾ ಇದ್ದಾನೆ. ಗೈಸ್ ಬಂದೆ ಮನೆಗೆ. ಮಮ್ಮಿ ಪಟೇಲನ್ನು ಮಾಡಿಸ್ತಾ ಇದ್ದಾರೆ. ಈಗ ಒಂದು ಕನೆಕ್ಟಿವಿಟಿ ಶಿಫ್ಟಿಂಗ್ ಐತೆ, ವೈರ್ ತಗೊಂಡೋಗಿ ಆ ಶಿಫ್ಟಿಂಗ್ನ ಹಾಕ್ಬೇಕು. ಬನ್ನಿ ಹೋಗೋಣ ಗೈಸ್. ಬರ್ತೀನಿ ಮಮ್ಮಿ ಶಿಫ್ಟಿಂಗ್ ಹಾಕೋಬೇಕು. ಬರ್ತೀನಿ ಶಿಫ್ಟಿಂಗ್ ಏನಂತ ಹೇಳ್ಬೇಕು ಮಮ್ಮಿ? ಬೇಡ ಬಾಳೆಹಣ್ಣು ತಿಂತೀನಿ ಬಿಡು ಮಮ್ಮಿ. ಅಲ್ಲಿ ಹಾಕ್ಬಿಟ್ಟು ಬಂದು ಅಲ್ಲಿ ಕನೆಕ್ಷನ್ ಹಾಕ್ಬಿಟ್ಟು ಬಂದಿದ್ದೀನಿ ನೋಡು. ಅಣ್ಣ ಹೋಗವೆ ಅಣ್ಣ ಕೊಳ್ತೋದವಂತೆ. ಅಯ್ಯೋ ಗೈಸ್ ಬಂದೆ. ಈಗ ವೈರ್ ಕಟ್ಟಾಗಿತ್ತು, ಜೈಂಟ್ ಮಾಡ್ಬಿಟ್ಟು ಎಲ್ಲಿದ್ದೀನಿ ವೈರ್ ಹಾಕ್ಬೇಕು ಬೇಯಿಸಿದ್ದು. ಅಲ್ಲಿ ವೈರೆಲ್ಲ ಹಾಕ್ಬಿಟ್ಟು ಬಂದೆ. ಬಾಕ್ಸ್ ತಗೋಬೇಕು, ಬಾಕ್ಸ್ ಇಲ್ಲೇ ಐತೆ, ಅದಕ್ಕೆ ಮನೆಗೆ ಬಂದೆ ಗೈಸ್. ಗೈಸ್ ತಗೊಂಡಿದ್ದೀನಿ ಬಾಕ್ಸು, ರಿಮೋಟು ಎಲ್ಲನೂ ರೆಡಿ ಆಯಿತು ಎಲ್ಲ. ಗೈಸ್ ಆನ್ ಆಯಿತು, ಬರ್ತಾ ಇದೆ. ನಮ್ಮ ಮತ್ತೆ ಫುಲ್ ಇವತ್ತು ಖುಷಿಲ್ಲ ಒಳಗೆ ಮಗ ಇದೇಕಪ್ಪ ಏನತ್ತೆ ಸಮಾಚಾರ? ಗೈಸ್ ಮತ್ತೆ ನಮ್ಮ ಅತ್ತೆ ನಾ ಬಸ್ಸಲ್ಲೆಲ್ಲ ಹೋದಾಗ ನೀವು ಯೂಟ್ಯೂಬಲ್ಲಿ ಬರ್ತಿರಲ್ವ ಅಂತ ಕೇಳ್ತಿದ್ರಂತೆ ನಮ್ಮ ಅತ್ತೆ. ಹೇಳ್ತೆ ಸರಿ ನಾನು ಅಳಿಯ ಮಾಡ್ತಿದ್ದ ಅದಕ್ಕೆ ಅಂತ ಹೇಳ್ದೆ ಫುಲ್ಲು ಗೈಸ್. ನಮ್ಮ ಅತ್ತೆ ಈಗೆಲ್ಲ ಫುಲ್ಲು ಇದು ಫೇಮಸ್ ಆಗ್ಬಿಟ್ಟವಳೆ. ಸೆಲ್ಫಿ ಎಲ್ಲ ಕೇಳ್ತಿದ್ರೆ ಅಂತ ನಮ್ಮ ಅತ್ತೆ ಹೊರಗೆಲ್ಲ ಫುಲ್ ಬೆಟ್ಟಕ್ಕೆ ಹೋಗಿ ವೀಡಿಯೋ ನೋಡ್ಬಿಟ್ಟು ಅವನೇ ಗಾಬರಿ ಆಗ್ಬಿಟ್ಟವನೇ ಗೈಸ್. ಎಡಿಟ್ ಮಾಡಿರೋದು ನೋಡಿ ದರ್ಶ. ನಮ್ಮ ಅತ್ತೆ ಫುಲ್ ಫೇಮಸ್ ಆಗ್ಬಿಟ್ಟಲ್ಲ ಗೈಸ್. ಎಲ್ಲ ಸೆಲ್ಫಿ ಕೇಳ್ತಿದ್ರಂತೆ ಬಸ್ಸಲ್ಲ ನಮ್ಮ ಅತ್ತೆನ. ಅನಾನಸು ಇವತ್ತು ಹಣ್ಣಾಗದೆ. ಆಯ್ತು ಕೊಡುತ್ತೆ. ಒಂದು ಹಂಗೆ ಆಡ್ ಮಾಡಿ ಬಿಟ್ಟಿರೋದು ಮೊಮ್ಮಗು ಅಂತೆ. ಗೈಸ್ ಇದರಲ್ಲಿ ನಾನು ವಿಡಿಯೋ ನೋಡ್ತಾ ಅವನು ಇನ್ಸ್ಟಾಗ್ರಾಮಲ್ಲಿ ಪುರಿ ಒಗ್ಗರಣೆ ಪುರಿ ತಿನ್ಕೊಂಡು ಮತ್ತೆ ಒಂದು ಇದು ಕೊಡತ್ತೆ. ಏನ್ ಕೊಡ್ನಪ್ಪ? ಇದಕ್ಕೆ ಮನೆ ಕೊಡತ್ತೆ ಒಂದ. ಗೈಸ್ ನಾವು ನಮ್ಮ ಮಂಜಣ್ಣವ್ರ ಅಂಗಡಿಗೆ ಬಂದಿದ್ವಿ, ಟಿವಿ ಅಂಗಡಿಗೆ. ಮಂಜಣ್ಣವರು ಟಿವಿ ಹಾಕಿ ಕೂತವ್ರೆ. ಅವರು ಟೀಚರ್ ಏನೋ ಬರ್ತಿಲ್ಲ, ರೆಡಿ ಮಾಡ್ತಾವ್ರ ಇವಾಗ.
ನಮ್ದು ವರ್ಷ ಬಂದ ಮಂಡ್ಯದಿಂದ ಅನ್ನ ಉಂಡ ಕೋಳಿ ನಾಟಿ ಕೋಳಿ ಸಾಲ ಬಂದು ಕೂತು ನನ್ನ ಜೊತೆಲಿ ಆಡ್ಕೊಂಡು ನೆಮ್ಮದಿಯಾಗ ಹೋಗ್ಬೇಕು ತಿರ್ಗಾ ನಾಳೆ ರಿಟರ್ನ್ ಟು ಬೆಂಗಳೂರು. ನೋಡಮ್ಮ ನಾಳೆಗೂ ಹೋಗೋಣ ಇಲ್ಲ ನಾಳೆ ರಜೆ ಹಾಕೋಣ ಗೊತ್ತಿಲ್ಲ. ದಿನ ಆಗೈತೆ ಬೆಂಗಳೂರಿಂದ ಬಂದು ಹೋಗ್ಲೇಬೇಕು. ಗೈಸ್ ನನ್ನ ಕಂಡು ಎದ್ರಕೋಂಗ್ ಮಾಡ್ಬಿಟ್ಟು ಅಜೀಬ್ ಬೇಡ ಮುದ್ಕುಂದ್ ಪುರ್ದವನೆ ಮುದ್ಕಿ ಪುರ್ದವ ಮುದ್ಕುಂದ್ ಪುರ್ದವ. ಜಾಸ್ತಿ ಮಾತಾಡಿದ್ರೆ ಜಗ್ಗೇಶ್ ಅವ್ರ ಜಡ ಮೈಸಂದ್ರ ಕಳ್ಸ್ಬಿಡ್ತೀನಿ ನಿನ್ನ. ನಮ್ ಜೊತೆ ಮಾತು ಕೊಡ್ಬೇಕು ಅಂದ್ರೆ ಈ ಬಾರಿ ರಾಗಿ ಬೀಸ್ಬೇಕು. ಏಳ್ ಕೆರೆ ನೀರ್ ಕುಡ್ದಿದ್ಯ ಹೇಳೋ, ಕುಡ್ಸ್ಬಿಡ್ತೀನಿ ನಿನ್ಗೆ ಒಂದೇ ಸತಿ ಮಿಕ್ಸ್ ಮಾಡಿ ಕುಡ್ಸ್ಬಿಡ್ತೀನಿ. ಒಟ್ಟಿಗೆ ಕುಡ್ದಿಲ್ಲ, ಬಿಡಿ ಬಿಡಿಯಾಗಿ ಕುಡ್ದೀನಿ, ಒಟ್ಟಿಗೆ ನೀರು ಕುಡ್ದಿದ್ದೀನಿ, ಮಿಕ್ಸ್ ಮಾಡಿ ಕುಡ್ಸ್ಬಿಡ್ತೀನಿ. ಕುಡ್ಸಪ್ಪ ಕುಡ್ಸಿಕೆ ಇದ್ದೆ. ನಮ್ ಗಂಡ ಬೇರೆ ಜೊತೆ ಕರ್ಕೊಂಡ್ಬಂದಿದ್ದೆ, ನೀನು ಹೇಳು ಏನಿವತ್ತು ಜೂಟು ಏನಪ್ಪಾ ಇನ್ನು 10 ದಿನ ಆಯ್ತು ನೀವು ಒಂದೇ ಇಲ್ಲಿ ಅವನು ತಳ್ಬಿಟ್ಟು ನಿನ್ಗೆ ಬೈತಾನಲ್ಲ, ತಳ್ಬಿಟ್ಟು ನನಗೆ ಬೈತಾನ. ಏನಪ್ಪ ಮಾಡುವ ಐಕ್ಳುಗಳು ಜೀಪ್ ಮಾಡುವಂಗ ಆಗೋದಲ್ಲ. ಈ ರೇಚಿಗೆ ಬಂದ್ಬಿಟ್ಟಿಯಲ್ಲ ನೀನು ಸ್ವಾಮಿಯಣ್ಣ. ನನಗೆ ಈಗ ಆದದ್ ನೋಡೋದು ನನಗೊಂದು ಡೈಲಾಗ್ ಜ್ಞಾಪನ ಆಯ್ತದ. ನನಗೆ ಏನ್ ಡೈಲಾಗ್ ಜ್ಞಾಪನ ಆಯ್ತದ ಗೊತ್ತಾ? ಅದು ಯಾವುದೋ ಒಂದು ಫಿಲಮಲ್ಲಿ ಇವನು ಮುಸ್ರಿ ಕೃಷ್ಣ ಹೇಳ್ತಾನಲ್ಲ, ನಂದು ಒಂದು ಜೀವನನ ಆ ಧೋಬಿ ಅಂಗಡಿಲು ಸಾಲ ಕಟಿಂಗ್ ಶಾಪಲು ಸಾಲು ನೆನಪಾಗೋಯ್ತು ನನಗೆ. ಗೋಬಿ ಅಂಗಡಿಲಿ ಸಾಲ, ರೇಷನ್ ಅಂಗಡಿಲಿ ಸಾಲ, ಕಟ್ಟಿಂಗ್ ಶಾಪಲ್ಲಿ ಸಾಲ, ಸೈಕಲ್ ಶಾಪಲ್ಲಿ ಸಾಲ. ಈ ಜೀವನವೆಲ್ಲ ಸಾಲಮಯ ಆಗೋಗದಲ್ದು ಅಂತಾರಲ್ಲ, ಆ ಡೈಲಾಗ್ ಜ್ಞಾಪನ ಆಗೋಯ್ತು ನನಗೆ. ಹಂಗಾಗೋಗದ ಬರೆದು ಬಂದು ಇವನ್ಗೆ ಬೈಬೇಕಾ? ಆಡು ಐಕ್ಳಿಗೂ ಇವನ ಇದಾಗ ಹೋಗೋಣ ಯಾಕಲ್ಲ. ಸಣ್ಣ ಮಕ್ಳು ಏನೋ ಮಾಡ್ತೀಯ ಪಾಪ, ಆಡ್ಕತಾವ ಸಣ್ಣ ಮಕ್ಳಿಗೆಲ್ಲ ಸಣ್ಣತನದಲ್ಲೇ ಇರ್ತದೆ. ನಿಂಗೆ ಗೊತ್ತಾಗ್ತಿಲ್ಲ, ನೀನೇ ಸಣ್ಣ ಹುಡುಗ, ನಿಂಗೆ ಗೊತ್ತಾಗಲ್ಲ. ಆಯ್ತಣ್ಣ, ಈ ಮಗುವಿಗೆ ಹಾಲು ಕೊಡ್ತಿರೋದು ಇನ್ನೂ ತುಟಿಲ್ ಆರೇ ಇಲ್ಲ. ಆಗ್ಲೇ ಅಟ್ಟಿಂದ ಈಚೆಗೆ ಬಂದೆ. ಸತ್ಯ, ಈಗ ನಮ್ಮ ಹಾಲು ಕೊಡಿಸ್ತಿದ್ದೆ, ಈಗ ಕೊಡ್ಬೋದು ನಿಪ್ಪಲಲ್ಲಿ ಕೊಟ್ಟಿದ್ದ ಹಾಕ್ಬಿಟ್ಟು ಹಾಲು ಕುಡಿತಿದ್ದೆ. ಅವ ನಂಗೆ ಬೇಡ ಅಂದ್ಬಿಟ್ಟು ಇಟ್ಬಿಟ್ಟು ಓಡ್ಬಂದ. ಹೌದಾ? ಕಾಗಡಿ ಗಿಗಡಿ ಏನಾರು ತಂದು ಕೊಡ್ಬೇಕಾ? ಪ್ಯಾಂಪರ್ಸ್ ತಂದ್ಬಿಡು, ಹಾಕಬಿಡ್ತಾರೆ. ತಂದು ಕೊಡ್ತೀನಿ ಬಿಡು, ಪ್ಯಾಂಪರ್ಸ್ ತಂದ್ಬಿಡು, ತಂದು ಹಾಕಿಸ್ತೀನಿ. ಅದು ಒಂದು ಹಾಕ್ಸ್ಬಿಟ್ಟು ಅದಕ್ಕೆ ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ ಅಂತೆಗೆ. ಕಳಿಕೆ ಬಂದ್ರಿ ಎಲ್ಲ ಸುಮ್ಮನೆ ಬುದ್ಧಿ ಲೆಕ್ಕ. ಯಾರಿಗೆ ಟೈಟ್ಲು ದರ್ಶನ ಟೈಟ್ಲು ಅದೇ ಸ್ವಾಮಿಯಣ್ಣ ಪ್ಯಾಂಪರ್ಸ್ ಬೇಕಂತ. ಅಲ್ಲ ಕಾಣಲ್ವಲ್ಲ, ಯಾಕೆ ಹುಡ್ಕೊಳುವ ತಲಾ ಸಾವಿರ ಹುಡ್ಗಳು ಹುಡುಕ್ತಾವನಿ, ತಲಾ ಸಾವಿರಕ್ಕೆ ಯಾಕೆ ಹುಡ್ಗಳು ಸಿಗ್ತಿಲ್ಲ ದರ್ಶನ. ಸಾರಿ ಎಲ್ಲ ನೀನ್ ಇಲ್ಲಿ ಕೂತವನು ಏನ್ಬಿಟ್ಟು ಆತಾಗೆ ತಿರ್ಕೊಂಡು ಆಯ್ತು. ನೀನ್ ಇಲ್ಲಿ ಕೂತವನೆ ಪಾಪ, ಅಂಗಡಿ ತಗೊಂಡ್ ಇಲ್ಲಿ ಹೋದಂಗ್ ಮಾಡ್ಬಿಟ್ಟಿದೆ ನೀನ್ ಕೂತ್ಕೊಂಡು. ಲಕ್ಷ ಲಕ್ಷಕ್ಕೆ ಇದಿಲ್ಲ, ಲಕ್ಷಕ್ಕೆ ಎಷ್ಟು ಸೊನ್ನೆ ಹೇಳು ಫಸ್ಟು. ಇಲ್ಲ 5 ಸೊನ್ನೆ ಕನ್ಫ್ಯೂಸ್. 5 ಸೊನ್ನೆ 5 ಸೊನ್ನೆ ಲಕ್ಷಕ್ಕ 5 ಲಕ್ಷಕ್ಕೆ 5 ಸೊನ್ನೆ ಮಾಡ್ಬಿಡ್ತಿದ್ದೆ. ನಮ್ಗೆ ಕನ್ಫ್ಯೂಷನ್. 6 5 ಅಜ್ಜಿ ಪಾವನಿ ಎಷ್ಟು ನಮ್ಮ ಒಟ್ಟು ಉರಿಸ್ತಾ ಇದ್ರಿ. ಉರಸ್ರೆ 5 ಸೊನ್ನೆ ಅಲ್ಲ 6 ಸೊನ್ನೆ ಸುಮ್ಮನಿರ ಮುಂದೆ. ನಾನು ಅಜ್ಜಿಪ್ ಮಾಡ್ತಾನೆ, ನೀವು 5 ಅಂತಾನೆ. 6 ಸೊನ್ನೆ 8ನೇ ಹಾಕಮರಿ. ಈಗ ಏನು ಬೇಡ ಅಂದ್ಬಿಟ್ಟಿದೆ ಯಾರು, ಮುಂದಕ್ಕೆ ಹಾಕೋ ಹಿಂದಕ್ಕೆ ಹಾಕ ಬೇಡ. ಬೆಲೆ ಇಲ್ಲ ಸೊನ್ನೆಗೆ, ಯಾಕೆ ಬೆಲೆ ಇಲ್ಲ? ಅದೇ ಬೆಲೆ ಇಲ್ಲ ಅಂದಾಗಂದ ಸೊನ್ನೆಗೆ ಬೆಲೆ ಇರೋದು. ಸರಿ, ಈಗ ಪ್ಯಾಂಪರ್ಸ್ ಯಾವಾಗ ತಂದ್ಕೊಂಡೆ ಹೇಳು? ನೀ ಯಾವಲ್ಲ ಈಗಲೇ ತಗೊಟ್ಬಿಡತ್ತಾಗ ಒಂದು ಆಯ್ಕೆ ಕುಂತಿರ್ತೀನಿ ಸುಮ್ಮನೆ ಡೈಪರ್.
ನಿಪ್ಪಲು ಫೀಲ್ಡಿಂಗ್ ಬಟ್ಲು ಫೀಡಿಂಗ್ ಬಾಟ್ಲು ನಿಪ್ಪಲು ನಮ್ಮ ಏ ಫೀಲ್ಡಿಂಗ್ ಬಟ್ಲಿಗೆ ಅವನಿಗೆ ಹಾಲಲ್ಲ ಹಾಕ್ಬೇಕು. ಹಿಂಗಂದು ಕೂಡ ಹಿಂಗ ನಾನು ಬಾಯ್ ಬಿಟ್ಟು ಏನು ಮಾತಾಡಿಲ್ಲಪ್ಪ. ಅಲ್ಲೇ ನಾನು ಏನಂದಿಲ್ಲಪ್ಪ. ನಾನೇನೊಂದಿಲ್ಲ. ಏನು ಸಿಗ್ತಿಲ್ಲ ಸಾಯ್ತು ಕೊಡ್ತೀವಿ ಬರ ಆಡ್ತಾನೆ ಅಲ್ಲೇ ಕೂಡ ಆಯ್ತು. ಎಲ್ಕ ಮದ್ವೆ ಆಯ್ತು ಆರಪ್ಪ ಹಾರಿ ನಮ್ ನೋಡಿ ಒಟ್ಟು ರುಚಿಲ್ಲ ನಿಮ್ಗೆ ಏನೋ ಆಯ್ತು ಹೊಟ್ಟೆ ಈಗ ಮೆಣಸಿಕಾಯಿ ಬಜ್ಜಿ ತಿನ್ಕೊಂಡ್ ಬಂದಿ ಉರಿತಾರೆ. ತಿನ್ನಪ್ಪ ತಿನ್ನ ಮೆಣಸಿಕಾಯಿ ಬಜ್ಜಿ ನಮ್ಮ ಅಮ್ಮ ತತ್ತೆ ಮೆಣಸಿಕಾಯಿ ಬಜ್ಜಿ ಮಾಡ್ಕೊಟ್ಟಿದ್ದು ತಿಂದು ಉರಿತಾ ಇದೆ. ಮೆಣಸಿಕಾಯಿನೇ ತಿನ್ನಿಸ್ಬೇಕಿತ್ತು ನಮ್ಮ ಅಕ್ಕ ನಿನಗೆ ಮೆಣಸಿಕಾಯಿ ಬಜ್ಜಿ ತಿನ್ನಿಸ್ಬಾರ್ದಿತ್ತಪ್ಪ ಈಗ ನಿನಗೆ ಮೆಣಸಿಕಾಯಿನೇ ತಿನ್ನಿಸ್ ಜಗ್ಗೇಸು ಮಾಡ್ತಾರೆ ಗೊತ್ತಲ್ಲ ಆಟಿಗೆ ಹಂಗ್ ಮಾಡ್ಬಿಡ್ತೀನಿ ನಿನಗೆ. ನಿನಗೆ ಹಂಗೆ ಮಾಡೋದು. ಆ ಸೀನ್ ನೋಡ್ಕೊಂಡು ನಿಗ್ದು ಇಲ್ಲ ಹತ್ರದಲ್ಲೆಲ್ಲೋ ಐಸ್ ಫ್ಯಾಕ್ಟ್ರಿನೂ ಇಲ್ಲ ನಿನ್ಗೆ ಐಸ್ ತಂದ್ಕೊಂಡು ಮಾವ ಏನಾಗಿದ್ದು ನಾನು ನೋಡ್ತೀನಿ ಅಕ್ಕ ಈ ಕರ್ಮ ಆಳು ನೋಡ್ತಾಳೆ ಅಂತ ಕಡೆ ನಿಗ್ದು ಸಾಕಾಗೋದ ಸೀನ್ ನೋಡ್ಕೊಂಡಾರು. ಅಯ್ಯೋ ಬ್ಯಾಕ್ ಹಿಂಗ್ ಆಯ್ತಾ ಅಂತ ಗೊತ್ತಿರ ಬ್ಯಾಕ್ ಇನ್ಸೂರೆನ್ಸ್ ಮಾಡ್ಕೊಡೋನೆ. ಏಯ್ ಸಾಕು ಸುಮ್ನಿರು. ಇನ್ ಮಿಕ್ಕದ ಕಂಟೆಂಟ್ ನಾಳೆ ಕೊಡಮ್ಮ. ಜಾಸ್ತಿ ಆಗೋಯ್ತು ಕಂಟೆಂಟ್, ಜಾಸ್ತಿ ಆಗೋಯ್ತು ನಾಳೆ ಕೊಡ. ಆ ದೊಡ್ಡಣ್ಣನ ಮಗ ತಕೊಂಡ್ ಬಿಡ್ಬಿಟ್ಟು ಆಯ್ತು ನಿಂಗೆ ಏನ್ ಬೇಕು ಕೇಳೋರ ನನಗೆ ನಿನ್ನ ಮಗಳ ಮದುವೆ ಐತ್ರಿ ನನಗೆ ಮೈಸೂರು ಪ್ಯಾಲೇಸ್ ಬೇಕು, ವಿಧಾನಸೌಧ ಬೇಕು, ಕಬ್ಬನ್ ಪಾರ್ಕ್ ಬೇಕು, ಬೆಂಗಳೂರು ಪ್ಯಾಲೇಸ್ ಬೇಕು, ಬರ್ಕೊಡ್ತೀಯಾ? ಮಲ್ಲಮ್ಮನ ಬೈತಾನೆ ನುಣ್ಣ. ಏಯ್ ಸಾಕು ಸುಮ್ನೀರು, ಜಾಸ್ತಿ ನಗಿಸ್ಬೇಡ. ಸರಿ ಬತ್ತೀವಿ ನಾವು, ನಮ್ಗೆ ಕೆಲಸ ಅದೇ. ಹೋಗಪ್ಪ ಮಾಡ್ಕಂದ್ಯಾ? ನೀರ್ ಬುಟ್ಟಿ ಹೇಳೋ. ನಡಿ ನೀರೆಲ್ಲ ಬುಟ್ಟಾಯ್ತಾ? ಮಾಡ್ಕೋಬೇಕು. ನನ್ನ ನೆಗ್ದಿರವೆಲ್ಲ ನೀರೆಲ್ಲ ಬುಟ್ಟ ಇರ್ತಾ ಹೇಳೋ. ಎಡಿಟ್ ಮಾಡೋ ನೆಗ್ದಿರವೆಲ್ಲ ಏಯ್ ಮಂತ ಅದೇ ನೆಗ್ದಿರದ್ ಎಡಿಟ್ ಮಾಡು. ಆಗೋಲ್ಲ. ಯಾವ್ದು ಜಾಸ್ತಿ? ಹಲೋ